ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನಿವತ್ತು ಕರ್ನಾಟಕದಲ್ಲಿರುವ ಏಕೈಕ ಕೃಷ್ಣಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಕರ್ನಾಟಕದಲ್ಲಿ ಸುಮಾರು ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನ ನೋಡಿರ್ತೀರ. ಆದರೆ ಈ ಥರ ಕೃಷ್ಣಾಂಜನೇಯ ಸ್ವಾಮಿ ದೇವಸ್ಥಾನ ಕಂಡುಬರೋದು ಕರ್ನಾಟಕದಲ್ಲೇ ಈ ಜಾಗದಲ್ಲಿ ಮಾತ್ರ. ಈ ದೇವಸ್ಥಾನ ಇರೋದು ರಾಮನಗರದಿಂದ 15 ಕಿಲೋಮೀಟರ್ ಮುಂದೆ ಬಂದರೆ ಕೊಟ್ಕರಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ 800 ವರ್ಷದ ಇತಿಹಾಸವನ್ನು ಹೊಂದಿದೆ. 800 ವರ್ಷದ ಹಿಂದೆ ವ್ಯಾಸರಾಯರು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು. ಮೊದಲು ತುಂಬ ಹಳೇದಿತ್ತು, ಈಗ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತಂದರೆ, ತಿಂಗಳಿಗೆ ಒಂದು ಬಾರಿ ಜಾಂಬುವಂತನ ಸ್ವರೂಪವಾದ ಕರಡಿ ಈ ದೇವಸ್ಥಾನಕ್ಕೆ ಬಂದು 3 ಸುತ್ತು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ ಅಂತ ಇಲ್ಲಿನ ಗ್ರಾಮಸ್ಥರ ನಂಬಿಕೆ ಮತ್ತು ಸುಮಾರು ಜನ ಇದನ್ನು ನೋಡಿದ್ದಾರೆ. ಇನ್ನೊಂದು ಈ ದೇವಸ್ಥಾನದ ಶಕ್ತಿ ಏನಂತಂದರೆ, ಈ ದೇವರ ಶಕ್ತಿ ಏನಂತಂದರೆ, ನಿಮಗೆ ಯಾವುದೇ ಥರದ ಚರ್ಮ ರೋಗ ಇದ್ದರೆ ಈ ದೇವಸ್ಥಾನದಲ್ಲಿ ದೇವರ ಅಭಿಷೇಕ ಆದಂಥ ನೀರನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡ್ರೆ ನಮ್ಮ ಮೈಯಲ್ಲಿರುವಂಥ ಯಾವುದೇ ಚರ್ಮ ರೋಗ ಇದ್ದರೂ ಅದು ಖಂಡಿತವಾಗ್ಲೂ ವಾಸಿ ಆಗುತ್ತೆ ಅನ್ನೋದು ಈ ದೇವಸ್ಥಾನದ ಒಂದು ನಂಬಿಕೆ ಅಲ್ಲ, ಅದಕ್ಕೆ 100ಕ್ಕೆ 100% ಸತ್ಯ. ಇದು ಎಷ್ಟೋ ಜನಕ್ಕೆ ಯೂಸ್ ಆಗಿದೆ ಮತ್ತು ಎಷ್ಟೋ ಜನ ಈ ದೇವಸ್ಥಾನದಲ್ಲಿ ಬಂದು ತಮ್ಮ ಚರ್ಮ ರೋಗವನ್ನು ವಾಸಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಜಾಗದ ಇನ್ನೊಂದು ಪವಾಡ ಏನಪ್ಪ ಅಂತಂದರೆ, ಯಾರ್ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅವರು ಈ ಜಾಗಕ್ಕೆ ಬಂದು ಆಂಜನೇಯ ಸ್ವಾಮಿ ಮುಂಭಾಗದಲ್ಲಿರುವ ಅಂಬೇಗಾಲು ಕೃಷ್ಣ ದೇವಸ್ಥಾನದಲ್ಲಿ ಬೇಡ್ಕೊಂಡ್ರೆ ತಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ಈ ಜಾಗದ ಒಂದು ನಂಬಿಕೆ.